ಅಥವಾ ನೀವು ಅದು ಕೋರ್ಟಿಗೆ ಹೋಗಿ ಒಂದು ಪ್ರೈವೇಟ್ ಕೇಸ್ ಹಾಕುವಂಥದ್ದು ಅಥವಾ ನೀವು ಒಂದು ಲೀಗಲಿ ಫೈಟ್ ಮಾಡ್ಬೋದಲ್ಲ ಅನ್ನೋದು ಅದನ್ನು ಈಗಾಗಲೇ ಅದಕ್ಕೆ ಗಂಭೀರತೆಯನ್ನು ತಗೊಂಡಿದ್ದಾರೆ. ಗಂಭೀರವಾಗಿ ಒಂದು ಏನಾಗುತ್ತೆ, ಹಾಕಿದ ತಕ್ಷಣ ಅದಕ್ಕೊಂದು ಸ್ಟೇ ಅಂತ ಕೊಟ್ಟುಬಿಟ್ರೆ ಪೊಲೀಸ್ನವರು ಈಗಾಗಲೇ ಅವರು ಪ್ರಕರಣವನ್ನು ತಿರುಚುವ ಪ್ರಯತ್ನದಲ್ಲಿ ಇದ್ದಾರೆ. ಅದಕ್ಕೆ ಸ್ವಲ್ಪ ತೀವ್ರವಾಗಿ ಅದನ್ನು ಚರ್ಚೆ ಮಾಡಿ ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅದನ್ನು ಮಾಡ್ತದೆ. ಅದರ ಬಗ್ಗೆ ಏನಿಲ್ಲ. ಈ ಹಿಂದೆ ಒಬ್ಬ ನಿವೃತ್ತ ಸೈನಿಕ ಕೂಡ ಈ ಥರ 3-4 ಜನರ ಹೆಸರು ಬಿಟ್ಟು ಬರೆದು ಆತ್ಮಹತ್ಯೆ ಮಾಡಿಕೊಂಡಾಗ ತಕ್ಷಣವೇ ಪೊಲೀಸರು ಆ 3 ಜನರನ್ನು ಬಂಧಿಸಿದ್ರು. 3 ತಿಂಗಳು ಜೈಲಲ್ಲಿದ್ರು. ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಇಂಥ ಪ್ರಕರಣದಲ್ಲಿ ಜೈಲಿಗೆ ಇದೆ ಆಗಿದೆ. ಈ ಕೇಸಲ್ಲಿ ಯಾಕೆ ಹಿಂಗೆ ಈ ಕೇಸಲ್ಲಿ ಯಾಕೆಂದರೆ ಆಡಳಿತ ಪಕ್ಷದ 2 ಶಾಸಕರ ಹೆಸರಿದೆ, ಮತ್ತು ಒಂದು ಇಬ್ಬರದ್ದು ಇದೆ. ಬಹುಶಃ ಆಡಳಿತ ಪಕ್ಷದ ಶಾಸಕರದ ಇದು ಆಫ್ಟರ್ ಆಲ್ ಏನು ಅದು ಯಾವುದೋ ಟಾಯ್ಲೆಟ್ ಗಬ್ಬೆ ಇರ್ತಾ ಇದೆ, ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿದರು. ಅದಕ್ಕೆ ತೀವ್ರ ಆಕ್ಷೇಪ ಬಂದಾಗ ತಕ್ಷಣ ಮತ್ತು ಇವರು ಹಾಕಿದ್ವಲ್ಲ ಅಡ್ಮಿನ್ ಆಗಿ 5 ದಿವಸ ಆಗಿದೆ ಪಾಪ, ಡಿಲೀಟು ಆಗಿ ಹೋಗಿದೆ ಅಲ್ಲ, ಅದಕ್ಕೇನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು. ಆಯಿತು, ಅದಾದಮೇಲೆ ಮತ್ತೆ 107 ರೌಡಿ ಶೀಟ್ ಓಪನ್ ಮಾಡೋಕ್ಕೆ ನೋಡೋದ, ಅಷ್ಟು ಗಂಭೀರತೆ ಇರೋದ. ಕೊಡಗಿನ ಸಮಸ್ಯೆಗಳು ಪರಿಹಾರ ಕೆಲವು ಸಲ ಯಾರೋ ಹಾಕಿಬಿಡ್ತಾರೆ, ಗೊತ್ತಾದ ತಕ್ಷಣ ಅದನ್ನು ಅಳಿಸಿಯೂ ಹಾಕಿದಾರಲ್ಲ, ಏನಿದೆ ಇದರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಬಹುಶಃ ಈ ಸರ್ಕಾರದಲ್ಲಿ ಒಂಥರ ಏನಂದರೆ ಬೇರೆ ಯಾರು ಮಾಡಿದರೂ ಕಾಂಗ್ರೆಸ್ನವರು ಏನು ಬೇಕಾದರೂ ಆಟ ಆಡ್ಬೋದು, ಕಾನೂನು ಸುವ್ಯವಸ್ಥೆ. ಇವತ್ತು ಹೋಮ್ ಮಿನಿಸ್ಟ್ರ್ ಇದ್ದಾರೆ, ವೈಯಕ್ತಿಕವಾಗಿ ತುಂಬ ಒಳ್ಳೆಯ ಮನುಷ್ಯ, ಆದರೆ ಗುಡ್ ಫಾರ್ ನಥಿಂಗ್ ಅಷ್ಟೇ, ಏನೂ ಮಾಡೋದಿಲ್ಲ. ಅವತ್ತು ಯಾರೋ ಹೇಳ್ತಿದ್ರು, ನಮಗೆ ಮೊದಲೇ ಯಾವುದಾದ್ರೂ ಪ್ರಕರಣದ ಬಗ್ಗೆ ಮಾಹಿತಿ ಇದ್ದರೆ ಪೊಲೀಸ್ ಕಳಿಸ್ತೇವೆ ಅಂತ. ಅದಕ್ಕೆ ಎಲ್ಲರೂ ತಮಾಷೆ ಮಾಡೋದಿತ್ತು. ಕಳ್ಳ ಇವರಿಗೆ ಹೇಳಿ ಇವತ್ತು ಮನೆ ನುಗ್ಗಲಿಕ್ಕೆ ಹೋಗ್ತೀನಿ, ನೀವು ಎಚ್ಚರ ವಹಿಸ್ಕೊಳ್ಳಿ ಅಂತ ಹೇಳಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಅವರ ಮಾತು. ಗೃಹ ಖಾತೆಗೆ ಯಾರು ಸಚಿವರು ಗೊತ್ತಿಲ್ಲ, CM ಅವರಿಗೆ ಬಂದಾಗ ಹೇಳಿಕೆ ಕೊಡ್ತಾರೆ, ಡೆಪ್ಟಿ CM ಅವರಿಗೆ ಮನಸ್ಸಿಗೆ ಬಂದಾಗ ಇವರು ಕೊನೆಗೆ ಪಾಪ ಎಲ್ಲಿಂದಲೋ ಮಾಡಿ ಏನೋ ಒಂದು ಹೇಳ್ತಾರೆ. ಈ ಥರ ಆಗಿದೆ.